ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಹುತೇಕ ನ್ಯಾಯಬೆಲೆ ಅಂಗಡಿಗೆ ಬೀಗ ಬಿದ್ದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಸಾಲು ಸಾಲು ನ್ಯಾಯಬೆಲೆ ಅಂಗಡಿಗಳು ಕ್ಲೋಸ್ ಆಗಿರುವಂಥದ್ದು. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳು ಕ್ಲೋಸ್ ಆಗಿದ್ದಾವೆ. ನೋ ಸ್ಟಾಕ್ ಬೋರ್ಡ್ ಅನ್ನು ನೋಡಿ ಜನ ವಾಪಸ್ ಆಗ್ತಾ ಇದ್ದಾರೆ. 2 ತಿಂಗಳ ಅಕ್ಕಿಯನ್ನ ನೀಡದೆ ಸರ್ಕಾರ ಎಡವಟ್ಟನ್ನು ಮಾಡಿಕೊಂಡಿದೆ. ನ್ಯಾಯಬೆಲೆ ಅಂಗಡಿಗಳಿಗೆ ಬಂದು ಜನ ವಾಪಸ್ ಆಗ್ತಾ ಇರುವಂಥದ್ದು. ಸಾಲು ಸಾಲು ನ್ಯಾಯಬೆಲೆ ಅಂಗಡಿಗೆ ಬೀಗ ಹಾಕಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಈ ಅನ್ನಭಾಗ್ಯ ಕೂಡ ಒಂದು. ಪ್ರತಿ ವ್ಯಕ್ತಿಗೂ 10 kg ಅಕ್ಕಿಯನ್ನು ಕೊಡುವಂತಹ ಯೋಜನೆ ಇದು. ಬಟ್ ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ಪೂರೈಕೆ ಸ್ಥಗಿತಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗಿನಿಂದ? ಕಳೆದ 2 ತಿಂಗಳಿನಿಂದ ಅಕ್ಕಿ ಪೂರೈಕೆ ಸ್ಥಗಿತ ಆಗಿದೆ. ಹಾಗಾಗಿಯೇ ನ್ಯಾಯಬೆಲೆ ಅಂಗಡಿಗಳಿಗೆ ಶಟರನ್ನು ಎಳೆದಿದ್ದಾರೆ. ಜನ ಬಂದ ದಾರಿಗೆ ಸುಂಕವಿಲ್ಲ ಅಂಥೇಳಿ ವಾಪಸ್ ಆಗ್ತಾ ಇದ್ದಾರೆ. ಹಾಗಾದರೆ ಯಾಕಾಗಿ ಸರ್ಕಾರ ಅನ್ನಭಾಗ್ಯದ ಯೋಜನೆಯ ವಿಚಾರದಲ್ಲಿ ಎಡವಟ್ಟನ್ನು ಮಾಡಿಕೊಳ್ತು? ಮೊನ್ನೆ ಅಷ್ಟೇ ಆಹಾರ ಸಚಿವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. 5 kg ಅಕ್ಕಿ ಬದಲಾಗಿ ನಾವು ದುಡ್ಡನ್ನು ಕೊಡಲ್ಲ, ಅಕ್ಕಿಯನ್ನೇ ಕೊಡ್ತೀವಿ, ಕೇಂದ್ರ ಸರ್ಕಾರದ ಜೊತೆಗೆ ಒಪ್ಪಂದ ಆಗಿದೆ ಅಂಥೇಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ ಕಡ್ತಲ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ನೋ ಸ್ಟಾಕ್ ಬೋರ್ಡ್ ಯಾಕಾಗಿ ಅಂತ ಹೇಳಿ, ಏನು ಅಕ್ಕಿ ಪೂರೈಕೆ ಸ್ಥಗಿತ ಆಗಿರೋದು, ಏನಾಗಿದೆ ಅಲ್ಲಿ ಅಂತ? ಪ್ರೇಮ್, ಈಗ ಬೆಂಗಳೂರಿನ ಒಂದು 5 ರಿಂದ 6 ಡಿಪೋಗೆ ವಿಸಿಟ್ ಮಾಡಿದ್ವಿ ನಾವು. ಎಲ್ಲ ಡಿಪೋಗಳ ಮುಂದೆಯೂ ಒಂದೇ ಒಂದು ಬೋರ್ಡ್ ಇದೆ, ರೇಷನ್ ಸ್ಟಾಕ್ ಇಲ್ಲ ಅನ್ನುವಂತಹ ಬೋರ್ಡ್ ಇದೆ. ಈಗ ನಾನು ನಿಂತಿರುವಂತಹ ಈ ಡಿಪೋದ ಮುಂದೆ ನೋಡ್ತಾ ಇರ್ಬೋದು, ಅವರಂತೂ ವಿಭಿನ್ನವಾಗಿ ಹಾಕ್ಬಿಟ್ಟಿದ್ದಾರೆ. ರೇಷನ್ ಖಾಲಿಯಾಗಿದೆ, ರೇಷನ್ ತರಲು ಗೋಡೌನ್ಗೆ ಹೋಗಿರ್ತೀವಿ ಅನ್ನುವಂತಹ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ. ಯಾಕಂದ್ರೆ ಜನ 15 ತಾರೀಕು ಆದ್ಮೇಲೆ ಸಾಮಾನ್ಯವಾಗಿ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ ಅಕ್ಕಿಗೆ ಬರ್ತಾರೆ. ಕಂಟಿನ್ಯೂಸ್ ಆಗಿ 25 ಆ ಡೇಟ್ ವರೆಗೂ ಕೂಡ ನಡೆಯುತ್ತೆ. ಸಾಮಾನ್ಯವಾಗಿ ರಜಾ ಅಂತ ಹಾಕಿರಲ್ಲ. ಆದ್ರೆ ಈ ತಿಂಗಳು ಏನ್ ಎಡವಟ್ಟಾಗಿದೆ ಅಂದ್ರೆ, ಅಕ್ಕಿಯ ದುಡ್ಡು ಕೊಡ್ತಾ ಇದ್ರು ಅನ್ನಭಾಗ್ಯದ ಅಡಿಯಲ್ಲಿ. ಅದಾದ ಬಳಿಕ ಈಗ ಈ ತಿಂಗಳಿಗೆ ಅನ್ವಯ ಆಗುವಂತೆ ನಾವು ಅದನ್ನ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಫೆಬ್ರವರಿ ಮಾರ್ಚ್ ಅಕ್ಕಿಯನ್ನ ಒಟ್ಟಿಗೆ ಡಿಪೋದಲ್ಲಿ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಸಫಿಶಿಯೆಂಟ್ ಆಗಿ ಸ್ಟಾಕ್ ಅನ್ನ ಇಟ್ಕೊಂಡಿಲ್ಲ. ಸೊ ಇದೇ ಎಡವಟ್ಟು. ಯಾವುದೇ ಒಂದು ಯೋಜನೆಯನ್ನ ಪ್ರಕಟ ಮಾಡಿಸುವಂತಹ ಮುನ್ನ ಅಕ್ಕಿ ಸ್ಟಾಕ್ ಇದೆಯಾ, ಎಷ್ಟು ಸ್ಟಾಕ್ ಇದೆ, ಏನು ಅನ್ನುವಂತಹ ವಿವರ ಆದ್ರೂ ಕಲೆಕ್ಟ್ ಮಾಡಬೇಕಾಗಿತ್ತು. ಆದ್ರೆ ಯಾವಾಗ ಘೋಷಣೆ ಮಾಡಿದ್ರು 2 ತಿಂಗಳ ಅಕ್ಕಿಯನ್ನ ಒಟ್ಟಿಗೆ ಕೊಡ್ತೀವಿ ಅಂತ, ಜನ ಸಾಲಲ್ಲಿ ಬರೋಕ್ಕೆ ಶುರು ಆದ್ರು. ಸೊ ಇಮಿಡಿಯೇಟ್ ಆಗಿ ರೇಷನ್ ಸ್ಟಾಕ್ ಖಾಲಿ ಆಗಿದೆ. ಈಗ ಕಳೆದ ಶುಕ್ರವಾರದಿಂದ ಅಕ್ಕಿಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಸೋಮವಾರ, ಇವತ್ತು ಸಾಕಷ್ಟು ಜನ ಬರ್ತಾರೆ. ಆದ್ರೆ ಡಿಪೋನೇ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಎಲ್ಲಾ ಡಿಪೋಗಳು ಬಹುತೇಕ ಈ ಭಾಗಕ್ಕೆ ನೋಡಿದ್ರೆ ಎಲ್ಲಾ ಡಿಪೋಗಳು ಇದೇ ರೀತಿ ಶಟ್ ಡೌನ್ ಆಗಿದೆ. ಎಲ್ಲರೂ ಕ್ಲೋಸ್ ಆಗಿರುವಂತಹ ಬೋರ್ಡ್ ಅನ್ನ ಹಾಕೊಂಡಿದ್ದಾರೆ. ರೇಷನ್ ಸ್ಟಾಕ್ ಇಲ್ಲ ಅನ್ನುವಂತಹ ಬೋರ್ಡ್ ಅನ್ನ ಹಾಕೊಂಡಿದ್ದಾರೆ. ಸೊ ಯಾವತ್ತು ಬರುತ್ತೆ ಏನು ಅನ್ನುವಂಥದ್ರ ಸ್ಪಷ್ಟ ಚಿತ್ರಣ ಇಲ್ಲ. ಈಗ ಸ್ಟಾಕ್ ತರೋದಕ್ಕೆ, ರೇಷನ್ ತರೋದಕ್ಕೆ ಗೋಡೌನ್ಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಬಹುತೇಕ ಡಿಪೋ ಸಿಬ್ಬಂದಿ ಹೇಳೋದು ಅಲ್ಲಿ ಸಿಗುತ್ತೆ ಅನ್ನುವಂತಹ ಗ್ಯಾರಂಟಿ ಇಲ್ಲ. ಅಷ್ಟೊಂದು ಡಿಮ್ಯಾಂಡ್ ಹೆಚ್ಚಾಗಿದೆ. ಜೊತೆಗೆ ಜನ ಕೂಡ ಬರ್ತಾ ಇರೋದ್ರಿಂದ, ಸ್ಟಾಕ್ ಸಫಿಶಿಯೆಂಟ್ ಆಗಿ ಇಲ್ಲದೆ ಇರೋದ್ರಿಂದ ಈ ತರ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರೆ. ಒಂದ್ ಕಡೆಯಿಂದ ಜನರಿಗೆ ಅಕ್ಕಿಯೂ ಇಲ್ಲ, ಇತ್ಲಾಗೆ ದುಡ್ಡು ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರೇಮ್, ಪವಿತ್ರ, ಈ ರೀತಿಯ ಒಂದು ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಹೇಳಿ ಆಹಾರ ಇಲಾಖೆಯ ಗಮನಕ್ಕೆ ಏನಾದರೂ ಬಂದಿದೆಯಾ? ಆ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಏನಾದರೂ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರಾ, ಹೇಗೆ ಅಂತ ಹೇಳಿ? ಪ್ರೇಮ್, ಪಬ್ಲಿಕ್ ಟಿವಿ ಈಗಾಗಲೇ ನಾವು 5-6 ಡಿಪೋಗೆ ಹೋದ ಬಳಿಕ ಈ ಸ್ಟಾಕ್, ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಇರೋದ್ರಿಂದ ಖುದ್ದು ನಾವೇ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಅವರ ಉತ್ತರ, ನಾವು ಸೆಷನ್ ಅಲ್ಲಿ ಇದ್ದೀವಿ, ಬಿಸಿ ಇದ್ದೀವಿ ಅನ್ನುವಂತಹ ಉತ್ತರ ಬಂತು ಹೊರತು ಏನಾಗಿದೆ ಸಮಸ್ಯೆ, ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಯಾವುದು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಇನ್ನೊಂದಿಷ್ಟು ಅಧಿಕಾರಿಗಳನ್ನ ಕೇಳಿದ್ರೆ ಇಲ್ಲ, ಬಗೆಹರಿಯುತ್ತೆ, 1-2 ದಿನದಲ್ಲಿ ಸಮಸ್ಯೆಯನ್ನ ಬಗೆಹರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಹುಶಃ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ. ಎಷ್ಟು ಸ್ಟಾಕ್ ಬೇಕಾಗಿದೆ, ಎಷ್ಟು ರೇಷನ್ ಕಾರ್ಡ್ ಇದೆ, ಎಲ್ಲಾ ದತ್ತಾಂಶ ಕೂಡ ಸರ್ಕಾರದ ಬಳಿ ಇರುವಾಗ ಕ್ಲಿಯರ್ ಆಗಿದೆ. ಎಷ್ಟು ಜನ ಇದ್ದಾರೆ BPL ಕಾರ್ಡ್ ಹೋಲ್ಡರ್ಸ್, ಎಷ್ಟು ಜನರಿಗೆ ಅನ್ನಭಾಗ್ಯದ ಫಲಾನುಭವಿಗಳು ಇದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಸೊ ಹೀಗಿರುವಾಗ್ಲೂ ಸಫಿಶಿಯೆಂಟ್ ಆಗಿ ಸ್ಟಾಕ್ ಅನ್ನ ಇಟ್ಕೊಳ್ಳದೆ ಇರುವಂತದ್ದು ಇವರ ಎಡವಟ್ಟು. ಈಗ ಜನ ಪಾಪ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಸೋಮವಾರ ತುಂಬಾ ಜನ ರೇಷನ್ ಅಂಗಡಿಗಳಿಗೆ ಬರ್ತಾರೆ. ಕೆಲಸ ಕಾರ್ಯ ಬಿಟ್ಟು ರೇಷನ್ ಅಂಗಡಿಗೆ ಬಂದ್ರೆ ಸ್ಟಾಕ್ ಇಲ್ಲ, ರಜಾ ಇವತ್ತು ಅನ್ನುವಂತಹ ಬೋರ್ಡ್ಗಳೇ ಜನರನ್ನ ಸ್ವಾಗತಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.